ಆಲ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು 13th ಆಯಿತಾ ಡೇಟ್, ಸ್ಯಾಟರ್ಡೇ. ಇವತ್ತು ನನಗೆ ಶಾಪಿಂಗ್ ಹೋಗ್ಲಿಕ್ಕೆ ಉಂಟು ಅಮ್ಮನ ಜೊತೆ. ಉಡುಪಿಯಲ್ಲಿ ಹೋಗ್ಲಿಕ್ಕಿರೋದು. ನಾವು ಹೋಗುವಾಗ ನಾನು ತೋರಿಸ್ತೇನೆ ಎಲ್ಲೆಲ್ಲ ಹೋಗ್ತೇವೆ ಅಂತ ಹೇಳಿ. ಅಮ್ಮನಿಗೆ ಸ್ವಲ್ಪ ಕುರ್ತಾ ಸೆಟ್ಸ್ ಎಲ್ಲ ಬೇಕಿತ್ತು, ಹಾಗೆ ಒಟ್ಟಿಗೆ ಹೋಗುವ ಅಂತ ಹೇಳಿದ್ದಾರೆ. ನಾನಿಲ್ಲಿ ವೇಣೂರಿಂದ ಹೋಗೋದು, ಅಮ್ಮ ಮಂಗಳೂರು ಮೇಲಿಂದ. ಸೊ ಫಸ್ಟ್ ಈಗ ಕೆಲಸ ಎಲ್ಲ ಮಾಡಿ ಅವಿಯನನ್ನು ಎಬ್ಬಿಸಿ ಸ್ಕೂಲಿಗೆ ಬಿಟ್ಟು ಆಮೇಲೆ ಹೋಗೋದು. ನಾನು 6:30ಗೆ ಎದ್ದಿದ್ದೇನೆ. ಎದ್ದು ನೀರೆಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಈಗ ಒಂದು 6:45 ಆಗ್ತಾ ಬಂತು. ಅವಿಯನನ್ನು ಎಬ್ಬಿಸೋದೇ ಆಗಿದೆ ಆಯಿತಾ. ಅವನಿಗೆ ಬೆಳಗ್ಗೆ ಬೇಗ ಎದ್ದೇಳಿಕ್ಕೆ ಆಗ್ತಾ ಇಲ್ಲ ಪಾಪ. ಸ್ವಲ್ಪ ಮಲಗ್ತೇನೆ ಹೇಳ್ತಾನೆ. ನೋಡಿ ಈಗ ತೋರಿಸ್ತೇನೆ, ಮಲಗಿದ್ದಾನೆ. ಅವ್ಯಾನ್ ಊಟಣ್ಣ, 7 o'clockದಲ್ಲೇ ಊಟ. ಓಯ್ ಊಟ ಹಾಂ, ಗುಡ್ ಮಾರ್ನಿಂಗ್. ಊಟ ಅಣ್ಣು. ಅವನು ಸ್ಕೂಲಿಗೆ ಹೋಗುವಾಗ ಉಂಟಲ್ಲ ಸ್ವಲ್ಪ ಸಳುದಿಲ್ಲ ಆಯ್ತಾ ಈ ಥರ ಎಲ್ಲ, ಬಟ್ ಎಬ್ಬಿಸೋದೊಂದೇ ನನಗೆ ಪ್ರಾಬ್ಲಮ್ ಆಗಿದೆ ಈಗ. ಅವ್ಯಾನ್ ಓಯ್ ಅಣ್ಣು, स्कूलांत टीचरान सांगितलं सा 7 o'clock उठवಬೇಕು ಇನ್ನಕ್ರಾನಿ. ओय उठ अण्णा, उठ, चला करायचला, उठ. उठ रे. हां काही होईत नाही. उठत नाही कसलाच. किती वेळ निघायचं? ब्रश ये मी करवतो त्या काय मी कोणी करवे हां निंत करवतो बघे काय होतं बघे जरा आवाज या एक वेळेस सायकलला राहून ನಾನು ಮತ್ತು ಅವಿಯನಿಗೆ ಸ್ಕೂಲಿಗೆ ಹೋಗ್ತಾ ಇದ್ದೇವೆ. ಅವನನ್ನು ಡ್ರಾಪ್ ಮಾಡಲಿಕ್ಕೆ ಇವರಿಲ್ಲ ಇವತ್ತು, ಅಂದರೆ ಟಿಪ್ಪರ್ ಉಂಟು ಅವರಿಗೆ. ಇವನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಪುನಃ ಮನೆಗೆ ಬಂದು ಕಸ ಗುಡಿಸಿ ಎಲ್ಲ ಆಮೇಲೆ ಹೋಗೋದು ನಾನು ಉಡುಪಿಗೆ. ಹಾಯ್ ಹೇಳು ಅವಿಯನ್ ಎಲ್ಲರಿಗೆ ಸಹ. ಯಾವ ಸ್ಕೂಲ್ ನಿಂದು? ಹಾಂ, ಅವನಿಗೆ ಶೀತ ಆಗಿದೆ. ಓಕೆ ಸರಿ. ಹಲ್ಲುದಾ ನಿಸಾರ್ಥ ಸ್ಲೋಲಿ ಸೀದಾ मला दाखव तुझ्या क्लास कैला मन दा. ನಾನೀಗ ನನ್ನ ನಾದಿನಿಯ ಮನೆಗೆ ಹೋಗಿ ಅತ್ತೆ ಕೆಲವು ಐಟಮ್ಸ್ ಕೊಟ್ಟು ಕಳಿಸಿದ್ರು ಅವಳಿಗೆ. ಹಾಲು, ಅಂದರೆ ನಮ್ಮ ಮನೇಲಿ ದನದ ಹಾಲಲ್ಲ, ಪ್ಯೂರ್, ಹಾಗೆ ಅದೆಲ್ಲ ಇಷ್ಟ ಅವರಿಗೆ ತುಂಬ. ಶಿವಾಂಶಿಗೆ ಸಹ ಹಾಗೆ ಅದನ್ನು ಕೊಟ್ಟು, ಮತ್ತು ಶಿವಾಂಶಿದು ಕೊಡೆ ಬಿಟ್ಟು ಹೋಗಿದ್ಲು, ಅದನ್ನು ಕೊಟ್ಟು ಅಲ್ಲಿ ನಾನು ಚಪಾತಿ ತಿಂದು ಈಗ ಪಾಟೀಲಿಗೆ ಹೋಗ್ತಾ ಇದ್ದೇವೆ. ಪಾಟೀಲ್ ಸ್ಟೋರ್ಸ್. ಅಮ್ಮ ಪಾಟೀಲಿಗೆ ರೀಚ್ ಆಗಿದ್ದಾರೆ. ನಾನಿಲ್ಲಿ ಬಂದು ಒಮ್ಮೆ ಅಪ್ಪ ವಿಸಿಟ್ ಕೊಟ್ಟು ಹೋಗು ಅಂತ ಬಂದದ್ದು. ಆ್ಯಕ್ಚುಲಿ ಸುಮ್ಮನೆ ಇರಲಿಲ್ಲ, ಅವಳು ಕೆಲಸಕ್ಕೆ ಹೋಗ್ತಾಳೆ ಆಯಿತಾ, ಹಾಗೆ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಈಗ ಅಲ್ಲಿ ಹೋಗಿ ಸಿಗುವ ಮತ್ತೆ. ನನ್ನ ಮದರ್ ಇಂಡಿಯಾ ಪಾಪ ಅವರು ಬಂದು ತುಂಬ ಹೊತ್ತಾಯ್ತಾ ಅಂತ ನನಗೆ ರಿಕ್ಷಾ ಸಿಗದೆ ನಾನು ನಡ್ಕೊಂಡು ಬಂದದ್ದು. ಕಾಂತಾರ ಆ ಬಸ್ಸಲ್ಲಿ, ನಾನು ವೇಣೂರು ಬಸ್ಸಲ್ಲಿ ಕೂತಿದ್ದೇನೆ ಹಿಂದೆ ಹೋಗಲಿಕ್ಕೆ ಊಟ ಹಾಕಿ. ಸೊ ನಾನು
ಪುನಃ ವೇಣೂರಿಗೆ ರೀಚ್ ಆದೆ. ಆ್ಯಕ್ಚುಲಿ ನಾನು ಕರೆಕ್ಟಾಗಿ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಬ್ಲಮ್ ಎಂತ ಅಂತ ಹೇಳಿದರೆ, ನಾನೇ ಶೂಟ್ ಮಾಡಬೇಕು, ನಾನೇ ವಾಪಸ್ ಸೆಲೆಕ್ಷನ್ಸ್ ಮಾಡಬೇಕಲ್ಲ. ಅಂದರೆ ಯಾರಾದರೂ ಒಬ್ಬರು ಶೂಟ್ ಮಾಡಲಿಕ್ಕಿದ್ರೆ ಈಗ ನನಗೆ ಅದು ಸುಲಭ ಆಗ್ತದೆ. ಅಂದರೆ ಗೌತಮ್ ಅಥವಾ ನನ್ನ ತಂಗಿ ಪ್ರಗತಿ ಯಾರಾದರೂ ಆ ಥರ ಇದ್ದರೆ, ಅಮ್ಮನಿಗೆ ಆಗಲಿಲ್ಲ ಪಾಪ, ಅವರಿಗೆ ಅಷ್ಟದೆಲ್ಲ ಆಗೋದಿಲ್ಲ. ಅಂದರೆ ಫೋಟೋ ತೆಗಿತಾರೆ ಬಟ್ ಕರೆಕ್ಟ್ ಆ್ಯಂಗಲ್ ಹಿಡಿದು ಶೂಟ್ ವಿಡಿಯೋ ಮಾಡಲಿಕ್ಕೆಲ್ಲ ಗೊತ್ತಾಗೋದಿಲ್ಲ. ಹಾಗೆ ನನಗೆ ಕರೆಕ್ಟ್ ಎಂತ ಸಹ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ತೆಗೆದ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೇನೆ. ಯಾಕಂದರೆ ಅಲ್ಲಿ ಸೆಲೆಕ್ಷನ್ ಮಾಡಿದ್ದು ಸಹ ನಾನೇ, ಅಂದರೆ ನನಗೆ ಬೇಕಾದದ್ದು ನಾನು ಸೆಲೆಕ್ಷನ್ ಮಾಡಿದ್ದು, ಮತ್ತು ಅಮ್ಮನಿಗೆ ಬೇಕಾದದ್ದು ಸಹ ನಾನೇ ಮಾಡಿದ್ದು ಕೆಲವು ಸೆಲೆಕ್ಷನ್ ಎಲ್ಲ. ಹಾಗೆ ನನಗೆ ಎಂತ ಮಾಡಲಿಲ್ಲ. ಮತ್ತು ನಾನು ಹೇಳಿದ್ದು ನಿಮಗೆ, ನಾನು ಪಾಟೀಲಿಗೆ ಹೋಗ್ತೇನೆ ಅಂತ ಹೇಳಿ ಪಾಟೀಲ್ದು ತೋರಿಸಿದ್ದೇನೆ ಒಂದು ಕ್ಲಿಪ್. ಬಟ್ ಅಲ್ಲಿ ಹೋಗಿ ಆ್ಯಕ್ಚುಲಿ ಎಂತ ಅಂದರೆ ನನಗೆ ಬೇಕಾದದ್ದು ಸ್ಟಾಕ್ ಖಾಲಿಯಾಗಿತ್ತು. ಇನ್ನು ಹೊಸ ಸ್ಟಾಕ್ ಬರಲಿಕ್ಕೆ 2 days ಬೇಕಂತ ಹೇಳಿದರು. ಈವನ್ ಶಾರ್ಟ್ಸ್, ನನ್ನ ಮನೇಲಿ ಹಾಕುವಂಥ ಶಾರ್ಟ್ಸ್ ಉಂಟಲ್ಲ, ಅದು ಸಹ ಅಷ್ಟೇ 2 days ಬೇಕಂತ ಹೇಳಿದರು. ಹಾಗೆ ಸುಮ್ಮನೆ ತೆಗೆದಾಳೆ ಅಂತ ಹೇಳಿದಾಳೆ. ಇಲ್ಲ, ನನ್ನ ಪ್ಲ್ಯಾನ್ ಅಲ್ಲೇ ಪರ್ಚೇಸ್ ಮಾಡೋದು ಅಂತ ಇದ್ದದ್ದು. ಅಲ್ಲಿ ಸಹ ಕಲೆಕ್ಷನ್ ಸಿಕ್ಕಿದ್ದುಂಟಲ್ಲ, ತುಂಬ ಚೆಂದ ಇರ್ತದೆ. ಆ್ಯಕ್ಚುಲಿ ನಾನು ತೋರಿಸಬೇಕು ಕ್ಲೀನಾಗಿ ವೀಡಿಯೋ, ಮತ್ತು ನನಗೆ ಸುಮ್ಮನೆ ಇದ್ದರೆ ಸಹ ನನಗೆ ವೀಡಿಯೋ ಮಾಡಲಿಕ್ಕೆ ಸುಲಭ ಆಗ್ತದೆ. ಬಟ್ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾವು ಸೀದಾ ಜಯಲಕ್ಷ್ಮಿ ಹೋದದ್ದು. ಜಯಲಕ್ಷ್ಮಿಯಲ್ಲಿ ತುಂಬ ಒಳ್ಳೆ ಇತ್ತು, ಬಟ್ ಫುಲ್ ರಶ್ ಇತ್ತಾಯಿತು, ತುಂಬ ರಶ್ ಇತ್ತು, ಹುಡುಕ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಂತ ಗೊತ್ತುಂಟಾ, ಇವತ್ತು ಸಂಡೇ. ಸೊ 6 o'clock ನೆದ್ದಿದ್ದೇವೆ ನಾನು ಮತ್ತು ಗೌತಮ್. ನಿದ್ರೆನೇ ಬರಲಿಲ್ಲ ನನಗೆ. ಗೌತಮ್ ಅವರು ಹಾಲಿಗೆ ಹೋದರು ಡಿಪ್ಪೋಗೆ. ನಮಗೆ ಇವತ್ತು ಚಪಾತಿ ಮತ್ತು ಮಟರ್ ಪನ್ನೀರ್ ಮಾಡುವ ಅಂತ ಹೇಳಿದ್ದೇನೆ. ಗೌತಮ್ ಮಾಡ್ತಾರಂತೆ ಮಟರ್ ಪನ್ನೀರ್, ನಾನು ಜಸ್ಟ್ ಕಟ್ ಮಾಡಿಡಬೇಕಂತೆ ಅವರು ಹೇಳಿದರು. ಅದಾಗಿ ನಮಗೆ ಇವತ್ತೊಂದು ಕಡೆ ಹೋಗ್ಲಿಕ್ಕುಂಟು, ಭಟ್ರ ಹತ್ರ. ಅವ್ಯನಿಗೊಂದು ಶಾಂತಿ ಹೋಮ ಉಂಟು, ಹಾಗೆ ಅದರದ್ದು ದಿನ ಕೇಳಲಿಕ್ಕೆ ಅಂತ ಹೇಳಿ ಹೋಗ್ಲಿಕ್ಕುಂಟು ಅಲ್ಲಿ ಸಹ ನಮಗೆ. ಮತ್ತು ನಾನು ಎಂತೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ನಿಮಗೆ ನಿನ್ನೆ ತೋರಿಸಲಿಲ್ಲ, ಬಟ್ ಇವತ್ತು ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ. ವಿಷಯ ಅಂತ ಹೇಳಿದರೆ, ಅವ್ಯನಿಗೆ ಜ್ವರ ಉಂಟಾಯ್ತಾ. ನಿನ್ನೆ ರಾತ್ರಿ ಅರೌಂಡ್ 3 AM 101 ಇತ್ತು ಜ್ವರ. ಸಿರಪ್ ಕೊಟ್ಟಿದ್ದೇವೆ. ಹಾಗೆ ನನಗೆ ಎಂತ ಸಹ ಮಾಡಲಿಕ್ಕಾಗಲ್ಲ. ನಾನು ಬಂದ ಮೇಲೆ ಅಂದರೆ ಸಂಜೆ ಸಹ ಇತ್ತು ಅವನಿಗೆ, ಅಷ್ಟು ಇರಲಿಲ್ಲ. ನನ್ನ ತೊಡೆಯಲ್ಲೇ ಮಲಗಿದ್ದ ಅವನ ಪಾಪ. ಆದಮೇಲೆ ನಾನು ಎಂತ ಶೂಟ್ ಮಾಡಲಿಲ್ಲ. ಹಾಗೆ ಬನ್ನಿ ಈಗ ಮಟರ್ ಪನ್ನೀರ್ ಮಾಡುವ. ಆನಿಯನ್ಸ್, ಅದು ಗ್ರೀನ್ ಪೀಸ್, ಪನ್ನೀರ್, ಮತ್ತು ಬೇಕಾದದೆಲ್ಲ ಉಂಟಾಯ್ತು. ಅದು ಗ್ರೀನ್ ಚಿಲ್ಲಿ ಎಲ್ಲ ಮತ್ತೆ ತೋರಿಸ್ತೇನೆ ನಾನು. ಇದು ಮಟರ್ ಪನ್ನೀರ್ ಮಾಡಲಿಕ್ಕೆ, ಚಪಾತಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟು, ಇವತ್ತು ನಮ್ಮ ಗ್ಯಾಸ್ ಖಾಲಿಯಾಗಿ ಇವರೀಗ ತರಲಿಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಆರ್ಡರ್ ಮಾಡಿ ಗ್ಯಾಸ್ ನಾವು 8 days ಆಯಿತು ಇವತ್ತಿಗೆ. ಬರಬೇಕಿತ್ತು ಬಟ್ ಬರಲಿಲ್ಲ. 10 days ಬೇಕಂತೆ ನಮ್ಮ ಏರಿಯಾದ ಅಜ್ಜೆಲ್ಲ. 10 days ಬೇಕಂತೆ. ಸಿಟಿಯಲ್ಲೆಲ್ಲ ಬೇಗ ಬರ್ತದೆ. ಅಪ್ಪನವರೆಲ್ಲ ನಾನು ನೋಡಿದ್ದೇನೆ, ಆರ್ಡರ್ ಮಾಡಿ ಒಂದು 3 days ಬಂದಿದೆ. ಬಟ್ ಇಲ್ಲಿ ಹಳ್ಳಿಗಳಲ್ಲಿ ಒಂದು 10 days ಆಗಿ ಆಗ್ತದೆ ಅಂತೆ. ಸೊ ಹಾಗೆ ಇವರೀಗ ಚಿಕ್ಕಪ್ಪನವರ ಹತ್ರ ತರಲಿಕ್ಕೆ ಹೋಗಿದ್ದಾರೆ. ಗ್ಯಾಸ್ ಒಂದು ಬೇಕಲ್ಲ, ನಮ್ಮ ಹತ್ರ ಎರಡು ಇರೋದು ಗ್ಯಾಸ್ದು ಸಿಲಿಂಡರ್. ಅದು ಖಾಲಿ ಆಗುವಾಗ ಆರ್ಡರ್ ಮಾಡಲಿಕ್ಕೆ ಎಷ್ಟು 45 days ಆಗಬೇಕಂತೆ. ಕಿರಿಕಿರಿ ಆಗ್ತದೆ ಇದೆಲ್ಲ ನೋಡುವಾಗ. ಹಾಗೆ ಓಕೆ. ಇನ್ನು ಈಗ 8 o'clock ಆಯಿತು, ಅಭಿಯಾನ ಎದ್ದಿಲ್ಲ, ಜ್ವರ ಉಂಟಲ್ಲ, ಹಾಗೆ ಮಲಗಲಿ ಅಂತ ಹೇಳಿ ಬಿಟ್ಟಿದ್ದೇವೆ. ಇನ್ನು ಇವತ್ತು ತಿಂಡಿ ಆಗುವಾಗ ಒಂದು 9 ಆಗ್ಬೋದು. ನಮ್ಮದು ಎಲ್ಲ ಸ್ಲೋ ಇವತ್ತು ಕೆಲಸ. ಹಾಂ ಅಲ್ಲೂ ಕಷಾಯ ಅರ್ಧದಲ್ಲಿ ಸ್ಟಾಪ್ ಆಗಿದೆ, ಎಲ್ಲ ಅರ್ಧಂಬರ್ಧ. ಪಾಪ ಆಯ್ತಾ, ಜ್ವರ ಇತ್ತು ಪಾಪ, ಕಾಣ್ತದೆ ನನಗೆ ನೋಡುವ. ಜ್ವರ ಉಂಟು ಇನ್ನೂ ಸಹ. ರಾತ್ರಿ ಸ್ವಲ್ಪ ಬೆವರು ಬಂದಿತ್ತು, ಈಗ ಜ್ವರ ಉಂಟು. ಇವತ್ತು ಹೋಗಬೇಕು ಡಾಕ್ಟರ್ ಹತ್ರ. ಸಂಡೇ ಡಾಕ್ಟರ್ ಇರೋದಿಲ್ಲ ನನಗೆ, ಅದೇ ಪ್ರಾಬ್ಲಮ್. ನಾನು ಇವನನ್ನು ನೋಡಿದರೆ ಮುರಳೀಕೃಷ್ಣ ಅಂತ ಇದ್ದಾರೆ, ಇವನ ಪೀಡಿಯಾಟ್ರಿಷಿಯನ್ ಅವರೇ. ಬಟ್ ಅವರು ಸಂಡೇ ಇರೋದಿಲ್ಲ. ಈಗ ಇಲ್ಲೇ ಬೇಲೂರಲ್ಲಿ ತೋರಿಸ್ಬೇಕಷ್ಟೇ ಲೋಕಲ್. लाइक सही अभी आम्ही अमूल आडित असल्याने. ಸೊ ಈಗ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೇವೆ. ವೇಣೂರಲ್ಲಿ ಡಾಕ್ಟರ್ ಹತ್ರ ಹೋಗೋದು. ನಮ್ಮ ಬೇಬಿ ಬಾಯ್ಗೆ ಜ್ವರ, ಶೀತ, ಕೆಮ್ಮು. ಬೆಳಗ್ಗೆದ್ದು ಸಹ ಕಮ್ಮಿ ಆಗಲಿಲ್ಲ ಜ್ವರ ಅಲ್ಲಪ್ಪು. ಈಗ ಇಂಜೆಕ್ಷನ್ ಕೊಡ್ತಾರೆ ನಿನಗೆ ಜ್ವರ ಅಲ್ಲ, ಅದಕ್ಕೆ ನಿನ್ಗೆ ಇಂಜೆಕ್ಷನ್ ಕೊಡ್ತಾರೆ.
ಚಿಂಕ ಅಂತಂದು ಕೊಡ್ಲಿಯಾ? ಕೊಡ್ತಾರೆ. ಮೊನ್ನೆ ನೀನು ಅಳ್ಳಿಲ್ಲ ಅಂದಲ್ಲ ಬ್ಲಡ್ ಟೆಸ್ಟ್ ಮಾಡುವಾಗ. ನಾಯ್ರಿ ಇವನಿಗೆ ನಾನೇ ಬೇಕಾಗಿದೆ ಪಾಪ. ಮತ್ತೆ ಇವನಪ್ಪ ಇಬ್ಬರು ಸಹ ಬೇಕು ಅಂತ. ಜ್ವರ ನೋಡಿ. ಗುಂಡು ಗುಂಡು ಕಚ್ಚಲಮ್ಮ. ವೈದ್ಯೋ ಚಲ ಬಿದ್ದು ಚಲೆ. ಊಟಕ್ಕೆ ಪತ್ರೊಡೆ ಫ್ರೈ ಆ್ಯಂಡ್ ಇದು ಎಂತ ಗೊತ್ತುಂಟಾ, ಇದಕ್ಕೆ ಎಂತ ಹೇಳ್ತಾರೆ, ಇದಕ್ಕೆ ನಂದು ಕಕ್ಕ. ಹೌದು, ಸಮಸಾಗ ಕಸಲ್ದ ಡೈಂಗೋ. ಇದು ಮಶ್ರೂಮ್ ಡೈಂಗೆಸ್ ಕಾಯ್ತೆ ಬರಚೆ. ಸೋರೆಕಾಯಿ ಸೋರೆಕಾಯಿ. निंत पडतात दोनाच्या गाली सकाळी. कायते अप्पू तू मला बुरू म्हणतले ना येत आले या काय ते सांगू आता तुमचं काय ते या या गुड. त्या कैला लाईन त्या कैला लाईन कैला लाईन स्टँडिंग लाईन आणि एक जॉईंट किती केलं स्लीपिंग लाईन. ओके ते जॉईंट करे नाही वय त्या हे ते जॉईंट केलं असंच नाही, जॉईंट करे नाही तर सेपरेट करून देतो मी. ह्या स्टँडिंग लाईन आणि ह्या sleeping line. ವೆರಿ ಗುಡ್ ಗುಡ್ ಬಾಯ್. ನೋಡಿ ಸ್ಟ್ಯಾಂಡಿಂಗ್ ಲೈನ್ ಮತ್ತೆ ಯಾವ್ದು ಲೈನ್ ಅಲ್ಲೇನು ಯಾವ್ದು ಲೈನ್? ಸ್ಲೀಪಿಂಗ್ ಲೈನ್ ಮಾಡಿದ್ದು ನೋಡಿ, ಅವನೇ ಮಾಡಿದ್ದು ಕರೆಕ್ಟಾಗಿ. ಸ್ಲೀಪಿಂಗ್ ಲೈನ್ ಆ್ಯಂಡ್ ಸ್ಟ್ಯಾಂಡಿಂಗ್ ಲೈನ್. ಅವಿಯನ್ ದೃಷ್ಟಿ ತೆಗಿತಾನಂತೆ ಅವನ ಅಪ್ಪಂದು. ಪಡ್ತತೆ ಪಾಣಿ ಕಟ್ಟಿದ ಸಮ ಸಾಂಗ್ ನಾಯಿ ಕಣ್ಣು सांग रे बरे जोर सांग. सम सांग जोर सांग. हॅलो सांगतो जोर सांग अण्णा. आणि कसलं ರಪ್ಪ हज्जीचे ट्रेनिंग तर वैर आहे तुला एक झालं फिरे पुरं झालं. नेऊन टाकते. अम्मा देवा ज्याला सांगायचं आई सांगताना काहीतरी सांगायचं आई सांगताना सांगायचं आई काहीतरी. हॅलो हॅलो सांग. ಅವನು ನೋಡಿ ಅತ್ತೆ ಹೇಳಿದ್ದಾರೆ ಆಯಿತಾ, 3 ಮಾರ್ಗ ಜಾಯಿನ್ ಆಗುವಲ್ಲಿ ಎಸಿಬೇಕು ಅಂತ. ಅದನ್ನೇ ನೆನಪಿಟ್ಟುಕೊಂಡು ಎಸ್ದ ಮಾತ್ರ ಹೋಗಿ. ಓಕೆ, ಈಗ ಸ್ವಲ್ಪ ನಾನು ಫ್ರೀ ಇದ್ದೇನೆ ಆ್ಯಕ್ಚುಲಿ. ಅವ್ಯಾನ್ ಈಗ ಸ್ವಲ್ಪ ಹೊತ್ತು ಮಲಗಿ ಎದ್ದ, ಒಮ್ಮೆ ಫುಲ್ ಬೆವರಿಳಿತ್ತು, ಹಾಗೆ ಸ್ವಲ್ಪ ಕಮ್ಮಿ ಉಂಟೀಗ ಜ್ವರ. ಅಲ್ಲಿ ಹೊರಗಡೆ ಅತ್ತೆ ಹತ್ತ ಇದ್ದಾನೆ. ನಾನು ನಿನ್ನೆ ನಿಮಗೆ ಜಯಲಕ್ಷ್ಮಿಯಲ್ಲಿ ಎಂತೆಲ್ಲ ತೆಗೆದಿದ್ದೇನೆ ಅಂತ ತೋರಿಸ್ತೇನೆ ಆಯಿತಾ. ನಾನು ಜಾಸ್ತಿ ಅಂತ ತೆಗಿಲಿಲ್ಲ,
ಸ್ವಲ್ಪ ತೆಗೆದದ್ದು. ಓಕೆ ಓಕೆ, ಅತ್ತೆಗೆ 2 ಸೀರೆ ತಂದಿದ್ದೇನೆ, ನನಗೆ 1 ಸೀರೆ. ಸೊ ಇದೊಂದು ಕೋಆರ್ಡ್ ಆಯಿತಾ, ಇದು ಪ್ಯಾಂಟ್ ನೋಡಿ, ಇದು ಪ್ಯಾಂಟ್ ಬರ್ತದೆ ಹೀಗೆ, ಮತ್ತು ಈ ಥರ ಕಾಲರ್ಡ್ ಟಾಪ್ ನಾನು ಹಿಡಿದು ತೋರಿಸ್ತೇನೆ ನೋಡಿ. ಅದಕ್ಕೆ ಪ್ಯಾಂಟ್ ಆದರೆ ಫೋಟೋ ಅಟ್ಯಾಚ್ ಮಾಡ್ತೇನೆ, ನಾನು ಹಾಕಿದ್ದು ಜಸ್ಟ್ ಒಮ್ಮೆ ಟ್ರಯಲ್ ಮಾಡಿದ್ದು ಫೋಟೋ ಅಟ್ಯಾಚ್ ಮಾಡ್ತೇನೆ ಬೇಕಾದರೆ. ಇದಕ್ಕೆ ಎಷ್ಟು ಗೊತ್ತುಂಟಾ, 750. ಸೊ ಇದೊಂದು ತೆಗೆದೆ 750. ಅದು ಆಫರ್ ಆಗಿ ಪ್ರೈಸ್ 750 ಅಂತೆ, ಇಲ್ಲಾಂದರೆ ಎಷ್ಟು ಅಂತ ಗೊತ್ತಿಲ್ಲ. ನನಗೇನು ಅಷ್ಟು ದೊಡ್ಡ ಆಫರ್ಸ್ ಅಂತ ಅನ್ನಿಸ್ಲಿಲ್ಲ, ಮೇ ಬಿ ಇನ್ನೂ ಸ್ಟಾರ್ಟ್ ಆಗಬೇಕು ಆಫರ್ಸ್. ಯಾಕಂದರೆ ಮುಂಚೆಲ್ಲ ಹೋಗುವಾಗ ನನಗೆ 500 450ಗೆಲ್ಲ ಕುರ್ತಾ ಸೆಟ್ ಸಿಕ್ಕಿದ್ದುಂಟು. ಸೊ ಆ ಪ್ರೈಸ್ ಕಂಪೇರ್ ಮಾಡಿದ್ದು ಸ್ವಲ್ಪ ಜಾಸ್ತಿ. ಮತ್ತು ಇದೊಂದು ಕುರ್ತಾ ಸೆಟ್ ತೆಗೆದೆ ನೋಡಿ, ಇದಕ್ಕೆ 849. ಇದು ದುಪ್ಪಟ್ಟ, ಇದರದ್ದು ಪ್ಯಾಂಟ್, ದುಪ್ಪಟ್ಟ ಹೀಗೆ ಆಯಿತಾ, ಕಾಣ್ತದಾ? ವೀಡಿಯೋ ಶೂಟ್ ಆಗ್ತಾ ಉಂಟು ಗೊತ್ತಿಲ್ಲ, ಒಮ್ಮೆ ನೋಡ್ತೇನೆ, ಚೆಕ್ ಮಾಡ್ತೇನೆ ರೀ. ಓಕೆ, ಆಗ್ತಾ ಉಂಟು. ಮತ್ತೆ ಅದು ಪುನಃ ರೀಶೂಟ್ ಮಾಡಲಿಕ್ಕೆಲ್ಲ ಕಿರಿಕಿರಿ ಆಗ್ತದೆ ಇದು ನನಗೆ, ಹಾಗೆ ನಾನು ಇದು ಮಾಡಿದ್ದು. ಮತ್ತು ಒಂದು ಪಾರ್ಟಿಲಿಗೆ ಹೋಗಿದ್ದೆ ಅಲ್ಲ, ನಾನು ಹೇಳಿದ್ದೆಲ್ಲ ಇದು ನನಗೆ ಸಿಗಲಿಲ್ಲ ಅಂತ. ಆ್ಯಕ್ಚುಲಿ ಇದೊಂದು ತೆಗೆದೆ ಆಯಿತಾ, ನನಗೆ ತುಂಬ ಇಷ್ಟ ಆಯಿತು. 290. ಅಲ್ಲಿ ಇನ್ನೂ ಸ್ಟಾಕ್ ಬರಬೇಕಂತ ಹೇಳಿದರು, ಇಲ್ಲಾಂದರೆ ನಿಜ ಹೇಳ್ತಾನೆ ತುಂಬ ಒಳ್ಳೆ ಉಂಟು ಕಲೆಕ್ಷನ್ಸ್ ಅಲ್ಲಿ. ಮತ್ತು ಕ್ವಾಲಿಟಿ ನನಗೆ ಇಲ್ಲಿ ಕಂಪೇರ್ ಮಾಡಿದರೆ ನನಗೆ ಅಲ್ಲಿ ತುಂಬ ಇಷ್ಟ ಆಗಿತ್ತು ಕ್ವಾಲಿಟಿ ವೈಸಲ್ಲಿ. ಸೊ ಇನ್ನು ಸ್ಟಾಕ್ 2 ಡೇಸಲ್ಲಿ ಬರ್ತದೆ ಅಂತ. ಆಗ ಸುಮ್ಮನೆ ಹೋಗ್ತೇನೆ ಅಂತ ಹೇಳಿದ್ದಾಳೆ, ಅವಳ ಹತ್ರ ತರಲಿಕ್ಕೆ ಹೇಳೋದು ಇನ್ನು ಬೇಕಾದರೆ. ಸದ್ಯಕ್ಕೆ ಬೇಡ, ನೋಡೋದು ಬೇಕಾದರೆ ಮಾತ್ರ. ಇದೊಂದು ಸ್ಯಾರಿ ಪರ್ಚೇಸ್ ಮಾಡಿದೆ, ಈ ಸ್ಯಾರಿ ಪರ್ಚೇಸ್ ಮಾಡಿದೆ ನೋಡಿ, ತೋರಿಸ್ತೇನೆ ಪ್ರಾಪರಾಗಿ. ನನಗೆ ಈ ಥರ ಜರಿ ಸೀರೆಕ್ಕಿಂತ ಈ ಥರ ಸ್ಯಾರಿ ಎಲ್ಲ ನನಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಈ ಥರ ಸ್ಯಾರೀಸ್. ನೀವು ನೋಡ್ಬೋದು, ನಾನು ಜಾಸ್ತಿ ಉಡುತ್ಸ ಇದೇ ಥರ. ಇದಕ್ಕೆ 900. ಕ್ರೀಮ್ ವಿತ್ ಮರೂನ್ ಬಾರ್ಡರ್, ಈ ಥರ ಎಲಿಫೆಂಟ್ ಡಿಸೈನ್ ಉಂಟು, ಮತ್ತು ಈ ಥರ ಒಂಥರ ಅಂತ ಹೇಳ್ತಾರೆ ಲೀಫ್ ಪ್ಲ್ಯಾಂಟ್ಸ್ ಡಿಸೈನ್ ಉಂಟು. ಇದಕ್ಕೆ ಬ್ಲೌಸ್ ಸಹ ಮೆರೂನ್ ಬರ್ತದೆ. ಇದು ಬ್ಲೌಸ್ ಅಲ್ಲ, ಸಾರಿ, ಇದು ಸೆರಗು. ಬ್ಲೌಸ್ ಸಹ ಇದೇ ಥರ ನೋಡಿ, ಇಲ್ಲಿ ಉಂಟಲ್ಲ ಈ ಥರ ಪ್ಲೇನ್ ಬರ್ತದೆ ಬ್ಲೌಸ್. ಈ ಕಲರ್ ಬ್ಲೌಸ್ ಒಂದು ಉಂಟು, ಅದು ನನ್ನ ಸೀಮಂತದ್ದು. ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಸ್ಟಿಚಿಂಗ್, ಟು ಬಿ ಹಾನೆಸ್ಟ್. ಅದು ನಾನು ಮೂಡ್ಬಿದ್ರಲ್ಲಿ ಕೊಟ್ಟದ್ದು, ಫಸ್ಟ್ ಟೈಮ್ ಕೊಟ್ಟದ್ದು ಮೂಡ್ಬಿದ್ರಲ್ಲಿ, ಅದೇ ಲಾಸ್ಟ್ ಟೈಮ್. ನನ್ನ ಸೀಮಂತದ್ದು ಬ್ಲೌಸ್ ನನಗೆ ನಿಜ ಇಷ್ಟ ಆಗಲಿಲ್ಲ. 2 ಬ್ಲೌಸಿಗೆ ಸೇರಿ 5250 ಏನಾಗಿತ್ತು. ಬಟ್ ಚೂರು ಸಹ ಒಳ್ಳೆಯದಾಗಲಿಲ್ಲ ಆಯಿತಾ. ಇಲ್ಲೆಲ್ಲ ನನಗೆ ಅದು ಇಲ್ಲೆಲ್ಲ ನೀಟಾಗಿ ನಿಲ್ಬೇಕಂದ್ರೆ ಸ್ಟಿಫ್ನೆಸ್ ಇರಬೇಕು ನನಗೆ. ಇಲ್ಲೆಲ್ಲ ಪುಗ್ಗ ಟೈಪ್ ನಿಲ್ತಾಯಿತ್ತು, ನನಗೆ ಅದು ಇಷ್ಟವೇ ಆಗಲಿಲ್ಲ. ನಾನು ಹಾಕಲೇ ಇಲ್ಲ ಅದಾದಮೇಲೆ ಬ್ಲೌಸ್. ಹಾಗೆ ನಾನು ಲೋಕಲ್ ಟೈಲರ್ ಆದರೆ ಸಹ ನನಗೆ ನನ್ನ ಟೈಲರ್ಸ್ ಪರ್ಫೆಕ್ಟ್ ಇದ್ದಾರೆ. ಮತ್ತು ಇದು ಅತ್ತೆ ಫುಲ್ ಬಿಚ್ಚಿಟ್ಟಿದ್ದಾರೆ ಆಯಿತಾ. ಇದು ಅತ್ತೆ, ಅಯ್ಯೋ ಫುಲ್ ಬಿಚ್ಚಿದೆ ಇದು ಕರ್ಮ. ಒಂದು ನಿಮಿಷ, ಈ ಥರ ಬರ್ತದೆ ನೋಡಿ. ನನಗೆ ಇದು ಪ್ಯಾರೆಟ್ ಡಿಸೈನ್ ಈ ಥರವ ಅಂತ, ಹೀಗೆ ಉಲ್ಟಾವ ಹೀಗೆ, ಹೌದು ಇದು ಪ್ಯಾರೆಟ್ ಡಿಸೈನ್ ನನಗೇನೋ ತುಂಬ ಇಷ್ಟ ಆಯಿತು. ಬರ್ಡ ಪ್ಯಾರೆಟ ವಾಟ್ ಎವರ್ ಇಟ್ ಇಸ್. ಮತ್ತು ಇದಕ್ಕೆ ಈ ಥರ ಸ್ವಲ್ಪ ಬ್ರೌನಿಷ್ ಬ್ಲೌಸ್ ಬರ್ತದೆ ನನಗೆ. ಮತ್ತು ಅತ್ತೆಗೆ ಎಸ್ಥೆಟಿಕ್ ಟೈಪ್ಸಲ್ಲಿ ಸ್ವಲ್ಪ ಸ್ಯಾರೀಸ್ ಇಷ್ಟ ಆಗುವಂಥದ್ದು. ಸೊ ಜರಿ ಸೀರೆ ನಾವೀಗ ಸ್ವಲ್ಪ ಕಮ್ಮಿ ಅಂದರೆ ಕಮ್ಮಿ ತೆಕ್ಕೊಳ್ಳೋದು. ಇರೋದು ಬ್ಲೌಸ್ ಹೀಗೆ, ಬಟ್ ಅತ್ತೆ ಈ ಬ್ಲೌಸ್ ಹೊಲಿಸೋದಿಲ್ಲ ಅಂತೆ, ಬಿಕಾಸ್ ಅವ್ರ ಹತ್ರ ಈ ಕಲರಲ್ಲಿ ಪ್ಲೇನ್ ಬ್ಲೌಸ್ ಉಂಟು, ಸೊ ಅದನ್ನೇ ಹಾಕ್ತಾರೆ ಅಂತ ಹೇಳಿದರು. ಇದಕ್ಕೆ ಸಹ 900 ಆಯಿತಾ. ಮತ್ತು ಈ ಒಂದು ಸ್ಯಾರಿ ನೋಡಿ, ರೆಡ್ ವಿತ್ ಗ್ರೀನ್, ಅವ್ರ ಹತ್ರ ಗ್ರೀನ್ ಬ್ಲೌಸ್ ಉಂಟು, ಸೊ ಅದನ್ನೇ ಹಾಕ್ತಾರಂತೆ. ಇದಕ್ಕೆ 550 ಏನೋ. ತುಂಬ ಸಾಫ್ಟ್ ಆಯಿತು ಇದು. 3 ಸ್ಯಾರೀಸ್ ಫುಲ್ ಚೆಂದ ಉಂಟು, ಅಂದರೆ ಸಾಫ್ಟ್ ಮೆಟೀರಿಯಲ್. ಹೋಗ್ಬೋದು ನಿಮಗೆ. ನಾನು ಹೇಳೋದಂದರೆ ಈಗ ನಿಮಗೆ ಫಸ್ಟ್ ನೀವು ಪಾರ್ಟಿಲಲ್ಲೇ ನೋಡಿ, ಯಾಕಂದರೆ ಅಲ್ಲಿ ವಿದಿನ್ 2 ಡೇಸ್ ಬರ್ತದೆ ಅಂತ ಹೇಳಿದ್ದಾರೆ. ನಾನು ಜಾಸ್ತಿ ಹೋಗೋದು ಅಲ್ಲೇ, ನಿಜವಾಗಿ ಹೇಳಬೇಕಂದ್ರೆ ನಾನು ಹೋಗೋದು ಅಲ್ಲೇ. ಬಟ್ ನನಗೆ ಸಿಗಲಿಲ್ಲ, ಮತ್ತು ನಮಗೆ ಬೇಕಾಗುವ ಹಾಗೆ ಹೋಗಲಿಕ್ಕೆ ಸಹ ಆಗೋದಿಲ್ಲ, ಯಾಕಂದರೆ ತುಂಬ ದೂರ ಇಲ್ಲಾಂದರೆ 2 hours ಉಂಟು ಹೋಗಲಿಕ್ಕೆ ನಮಗೆ ಉಡುಪಿಗೆ. ಹಾಗೆ ನಾನು ಹೋಗಲಿಲ್ಲ. ಬಟ್ ಅಲ್ಲಿ ನಿಜವಾಗಿ ತುಂಬ ಚೆಂದ ಉಂಟು. ನನ್ನ ಅಮ್ಮ ಲಾಸ್ಟ್ ಒಂದು 15 days ಬ್ಯಾಕ್ 3-4 ಕುರ್ತಾ ಸೆಟ್ಸ್ ತರಿಸಿದ್ರು ಸುಮನನ ಹತ್ರ. ನನ್ನ ಹತ್ರ ಅದರ ಫೋಟೋಸ್ ಇಲ್ಲ, ಬಟ್ ನೆಕ್ಸ್ಟ್ ಅಮ್ಮ ಯಾವತ್ತಾದರೂ ಹಾಕುವಾಗ ನಾನು ನಿಮಗೆ ತೋರಿಸ್ತೇನೆ. ಪ್ಯೂರ್ ಕಾಟನ್, 650 rupees ಕುರ್ತಾ ವಿತ್ ದುಪ್ಪಟ್ಟ ಆ್ಯಂಡ್ ಸ್ಟ್ರೈಟ್ ಪ್ಯಾಂಟ್ಸ್ ಆ್ಯಂಡ್ ಇನ್ನೊಂದು ಪ್ಲಾಜೋ ಪ್ಯಾಂಟ್ಸ್ ಇತ್ತು. ಅದು ತುಂಬ ಚೆಂದ ಇತ್ತು ಆಯಿತಾ. ಅದು ಇರಲಿಲ್ಲ, ಖಾಲಿ ಆಗಿತ್ತು ಅಲ್ಲಿ. ಬಟ್ ಇಟ್ಸ್ ಓಕೆ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಜಯಲಕ್ಷ್ಮಿದು.
ಜಯಲಕ್ಷ್ಮಿಲಿ ಸ್ಯಾರೀಸ್ ತುಂಬ ಚೆಂದ ಇತ್ತು, ಎಲ್ಲ ರೇಂಜಲ್ಲಿ ಸಹ ಇತ್ತು ನಿಮಗೆ 450 300 ಎಲ್ಲ. ಸೊ ಇನ್ನೊಂದು ಎಂತ ತೋರಿಸ್ಲಿಕ್ಕಿತ್ತಂದರೆ, ಹೆಚ್ಚು ಜನ ನನ್ನ ಲಿಪ್ಸ್ಟಿಕ್ ಶೇಡದ್ದು ಕೇಳ್ತಾಯಿದ್ರು ಜಾಸ್ತಿ ಯಾವುದಂತ. ವಾಟ್ಸಪ್ಪಲ್ಲಿ ಕೇಳ್ತಾಯಿದ್ರು, ಯಾರು ಸಹ ಯೂಟ್ಯೂಬಲ್ಲಿ ಕಮೆಂಟ್ ಹಾಕೋದಿಲ್ಲ ಆಯಿತಾ, ಯಾಕೆ ಎಂತ ಅಂತ ನನಗೆ ಅಂತೂ ಗೊತ್ತಿಲ್ಲ. ಎಲ್ಲ ಬಂದು ಕೇಳೋದು ಲಾಸ್ಟಿಗೆ ವಾಟ್ಸಪ್ಪಲ್ಲಿ ನನ್ನ ಹತ್ರ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ. ಎಂತ ಇದ್ರೆ ಸರ್ ಡೀಟೇಲ್ಸ್ ನಾನು ಹೇಳೋದಂದರೆ ಸ್ವಲ್ಪ ಎಂಗೇಜ್ಮೆಂಟ್ ಇದ್ದರೆ ಒಳ್ಳೆಯದಲ್ಲ. ಸೊ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿದರೆ ಒಳ್ಳೆ ಇತ್ತು. ಸೊ ನಾನು ಲಿಪ್ಸ್ಟಿಕ್ ಶೇಡ್ ತೋರಿಸ್ತೇನೆ. ಈ ಶೇಡ್ ಔಟ್ ಆಫ್ ಸ್ಟಾಕ್ ಇತ್ತು ಒಂದು ಪಾಸ್ಟ್ 4-5 ಮಂತ್ಸಿಂದ, ಯಾಕೆ ಗೊತ್ತಿಲ್ಲ, ಬರ್ತಾನೆ ಇಲ್ಲ. ಇದೊಂದು ನನಗೆ ಅಮೆಝಾನಲ್ಲಿ ರಪ್ಪ ಸಿಕ್ಕಿದ್ದು. ನೈಕಾ, ಮಿಂತ್ರಾ, ಪರ್ಪಲ್, ಟೀರಾ, ಒಫಿಷಿಯಲ್ ಮೇಬ್ಲಿನ್ ವೆಬ್ಸೈಟ್ ಎಲ್ಲ ಕಡೆ ಸಹ ಇದು ಔಟ್ ಆಫ್ ಸ್ಟಾಕ್. ನನ್ನ ಫೇವ್ರೆಟ್ ಶೇಡ್ ಇದು. ನಾನು ಡಿಗ್ರಿಯಿಂದ ನಾನು ಈ ಶೇಡನ್ನೇ ಯೂಸ್ ಮಾಡಿಕೊಂಡು ಬಂದಿದ್ದೇನೆ, ಡಿಗ್ರಿ ಎಂಡ್ ಆಗುವಾಗಿಂದ. ಸೊ ತೋರಿಸ್ತೇನೆ ಇದು ಯಾವ ಶೇಡ್ ಅಂತ. ಮೇಬ್ಲಿನ್ ಮೇಕ್ ಇಟ್ ಹ್ಯಾಪನ್ 55 ಶೇಡ್ ನಂಬರ್. ಈಗ ಇದು ಸ್ಟಾಪ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ ಸಹ, ಬಟ್ ನನಗೇನೋ ಲಕ್ ಬೈ ಚಾನ್ಸ್ ಸಿಕ್ಕಿತು. ಸೊ ನನಗೆ ಇದು ಶೇಡ್ ಬಿಟ್ಟರೆ ಉಂಟಲ್ಲ, ನನಗೆ ಬೇರೆ ಯಾವ್ದು ಸಹ ಇಷ್ಟವೇ ಆಗೋದಿಲ್ಲ ಆಯಿತು. ಈ ಶೇಡಾಗಿ ನನಗೆ ಯಾವ್ದು ಸಹ ಸಿಗಲಿಲ್ಲ. ನಿಮಗೇನಾದ್ರು ಗೊತ್ತಿದೆ ನನಗೆ ಹೇಳಿ. ಈ ಟೈಪ್ ಶೇಡಲ್ಲಿ ನೋಡಿ ಈ ಥರ ಬರ್ತದೆ. ಇದು ಸ್ವಲ್ಪ ಮರೂನಿಶ್ ರೆಡ್, ಮೇಕ್ ಇಟ್ ಹ್ಯಾಪನ್ ಅಂತ. ನಾನು ಅಪ್ಲೈ ಮಾಡೋದು ಜಾಸ್ತಿ ನನ್ನ ವೀಡಿಯೋಸಲ್ಲಿ ನೀವು ನೋಡ್ಬೋದು. ಇದೇ ನಾನು ಅಪ್ಲೈ ಮಾಡೋದು, ಖಾಲಿಯಾಗಿತ್ತು, ಇದೇನೋ ಸಿಕ್ಕಿತ್ತು ಹಾಗೆ ತಗೊಂಡೆ. ಇನ್ನು ನಾನು ತಗೊಂಡ ಮೇಲೆ ಪುನಃ ಔಟ್ ಆಫ್ ಸ್ಟಾಕ್ ಆಯಿತು. ಇಲ್ಲ ನಾನು ಒಂದೆರಡು ತೆಗೆದಿಡುವ ಅಂತ ಅಂದ್ಕೊಳೋದು. ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟೆಲ್ಲ ನೋಡಬೇಕಾಯ್ತು, ಯಾಕಂದರೆ ಓಲ್ಡ್ ಸ್ಟಾಕ್ ಅದೆಲ್ಲ ಸ್ವಲ್ಪ ಭಯ ಆಗ್ತದೆ. ಇದು ಯಾವಾಗಂತ ನೋಡು, ಇದರಲ್ಲಿಲ್ಲ, ಇದರಲ್ಲಿ ಉಂಟಾ ಅಂತ ನೋಡುವ. 2025 ಇಟ್ಸ್ ಓಕೆ. 2025 ಇಸ್ ಫೈನ್. ಇಫ್ ಇಟ್ಸ್ ಟೂ ಲಾಂಗ್ ಬ್ಯಾಕ್ ಐ ವುಡಂಟ್ ಸಜೆಸ್ಟ್ ಯು ಟು ಬೈ. ಓಕೆ, ಸೊ ಇಟ್ಸ್ ಓಕೆ. ಸೊ ನೋಡಿದ್ರಲ್ಲ, ಇಷ್ಟೇ ನಾನು ಬೈ ಮಾಡಿದ್ದು. ಮತ್ತು ಬೇರೆ ಎಂತ, ನನ್ನ ಕಸಿನ್ದು ಉಪನಯನ ಉಂಟಂತ ಹೇಳಿದಲ್ಲ, ಅದಕ್ಕೆ ನಾನೊಂದು ಸಂಜೆ ಶುಟ್ಟಿಯಲ್ಲಿ ಸ್ಯಾರಿ ತೆಗೆದಿದ್ದೆ. ಬಟ್ ನಿಜ ಹೇಳ್ತೇನೆ, ನನ್ನ ಹತ್ರ ಈಗ ಅದು ಇಲ್ಲ, ಇಲ್ಲಿ ನಾನು ಟೈಲರ್ ಹತ್ರ ಕೊಟ್ಟಾಗಿದೆ. ಇನ್ನು ಯಾವಾಗ ಸಿಗ್ತದೆ ನೋಡಿ ಆಗ ನಿಮಗೆ ನಾನು ತೋರಿಸ್ತೇನೆ ವೀಡಿಯೋದಲ್ಲಿ. ಇಲ್ಲಾಂದರೆ ಮೇ ಬಿ ನಾನು ಇನ್ನು 3 ದಿನದಲ್ಲಿ ಉಂಟು ಇಂಥ ಉಪನಯನ, ಆಗ ಉಡ್ಡುವಾಗ ನೋಡಿ ಅಷ್ಟೇ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೇನೆ, ಇನ್ನೂ ಎಂತ ಇಲ್ಲ. ಎಂತ ಹೇಳಿದರೆ, ಪ್ಲೀಸ್ ನೀವು ವಿಡಿಯೋ ನೋಡ್ತಾ ಇರೋ ಒಂದು ಕಮೆಂಟ್ ಆದರೂ ಹಾಕಿ, ಸೊ ದ್ಯಾಟ್ ಐ ವಿಲ್ ಬಿ ಅವೇರ್ ಯು ಇಫ್ ಯು ಆರ್ ವಾಚಿಂಗ್ ಆರ್ ನಾಟ್ ಅಂತ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹೇಗೆ ಆಗ್ತಾ ಉಂಟಂತ ವೀಡಿಯೋಸ್ ಹೇಳಿ. ಟಿಲ್ ದೆನ್, ಬಾಯ್.